ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕು. ಬರೀ ಪುಡಾರಿ ಮಾತುಗಳು ಉದ್ರಿ ಮಾತುಗಳೆಲ್ಲ ಕೆಲಸ ಮಾಡಲ್ಲ. ಮಾಡು, ಡೆವಲಪ್ಮೆಂಟಲ್ಲಿ ಜಿತ್ ತಗೋ. ರೆಡ್ಡಿ ನೀನು 4 ರೋಡ್ಗಳು ಮಾಡಿರ್ಬೋದು, ನಾನು NMDC ಪ್ಲಾಂಟ್ ತರ್ತೀನಿ ಅಂತ ಪ್ರೆಸ್ ಮೀಟ್ ಮಾಡು. ಡೆಲ್ಲಿಗೆ ಹೋಗೋ, ತಗೊಂಬ, ನಾವು ಓನರಕ್ಕೆ ಸ್ವಾಗತ ಮಾಡ್ತೀವಿ. ಎಲ್ಲ ನಮ್ಮ ಮುಖಂಡರು ಸ್ವಾಗತ ಮಾಡ್ತಾರೆ, ಇಡೀ ಬಳ್ಳಾರಿ ಜಿಲ್ಲಾ ಎಲ್ಲರೂ ಸ್ವಾಗತ ಮಾಡ್ತಾರೆ. ಆದರೆ ಆ ನಿಟ್ಟಿನಲ್ಲೇ ಕೆಲಸ ಮಾಡಿದ್ಬಿಟ್ಟು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮತ್ತೆ ಶುರು. ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂಬುದು ಏನಿದೆ? ಎಲ್ಲ ಇದು ಮಾಡಿಸ್ತಾರೆ, ಅವ್ರು ಅದು ನಡೆಸ್ತಾರೆ, ಇದು ನಡೆಸ್ತಾರೆ. ಎಲ್ಲವುದು ನೋಡ್ರಿ, ಬೇವಿನ ಬೀಜ ಹಾಕಿದ್ದವರೇ ಬೇವಿನ ಬೀಜ ಇಟ್ಟಾರ, ಬೇವಿನ ತಿಂತಾರ. ನಾವು ಬೇವಿನ ಬೀಜ ಯಾವತ್ತೂ ಇಟ್ಟಿಲ್ಲ. ನಾವೆಲ್ಲ ಒಳ್ಳೆ ಗಿಡಗಳು ಇಟ್ಟು ಒಳ್ಳೆ ಫಲ ಬರ್ತೇವೆ. ಹೀಗಾಗಿ ಈ ಸಭಾಮುಖ ತಮ್ಮೆಲ್ಲರಿಗೂ ಇನ್ನೊಂದು ಅವ್ರ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಮಗೆ ಬಳ್ಳಾರಿ ಜಿಲ್ಲೆ ಬಗ್ಗೆ ಅಭಿವೃದ್ಧಿ ಕಾಳಜಿ ಇದ್ರೆ ಬ್ರಹ್ಮಣಿ ಸ್ಟೀಲ್ ತಗೊಂಡು ಮಾಡಪ್ಪ. ಉತ್ತಮ ಗಾಲಕ್ಕೆ ಯಾಕೆ ಮಾರಿದೆ ರಿಯಲ್ ಎಸ್ಟೇಟ್ ಆಗಿ? ಇಲ್ಲಿ ತಗೊಂಡಿದ್ದು ಎಷ್ಟಕ್ಕೆ, ನೀನು ಮಾರಿದ್ದು ಎಷ್ಟಕ್ಕೆ, ಅದು ಡೀಟೇಲ್ಸ್ ತಗೊಂಬ. ದುರ್ಗಮುಡ ಕೂತ್ಕೊಂಡು ಮಾತಾಡೋಣಕ್ಕೆ. ಇವು ಟವರ್ ಕ್ಲಾಕ್ ಅಲ್ಲಾಡ್ಸೋದು, ಈ ಅಂಡರ್ ಬ್ರಿಡ್ಜ್ ಅಲ್ಲಾಡ್ಸೋದು ಏನೈತೆ ಇದು? ಏನು ಒಂದು ತಿಂಗಳು ಹೆಚ್ಚಾಗ್ಬೋದು, ಇನ್ನೊಂದು ತಿಂಗಳು ಕಡಿಮೆ ಆಗ್ಬೋದು. ಏನು ರೋಡ್ಗಳೆಲ್ಲ ಮೊನ್ನೆ ಕರ್ನಾಟಕ ಅವ್ರು ಕೇಳಿ ರೋಡ್ ಹಾಕ್ಬೇಕಂತೇಳಿ ಮತ್ತೆ ಭರತ್ ಮಾಡಿ ರೋಡ್ ಹಾಕೊಟ್ಟಿಲ್ವಾ? ಅವ್ರು ಏನನ್ನ ಕನ್ಸ್ಟ್ರಕ್ಟಿವ್ ಆಗಿ ಏನನ್ನ ಕೆಲಸ ಹೇಳಿದ್ರಿ. ವಿರೋಧ ಪಕ್ಷ ಗೌರವ ಕೊಡೋ ಗುಣ ಇದೆ ನಮ್ಗೆ. ಇವತ್ತಿನವರೆಗೆ ನಮ್ಗೆ ವಿರೋಧ ಪಕ್ಷದವ್ರು ವಿರೋಧ ಅಂತ ಯಾವತ್ತಿಲ್ಲ. ಮತ್ತೆ ಚುನಾವಣೆ ಆದ್ಮೇಲೆ ನಾವು ಹೆಂಗ್ ರೀತಿಯ ಫ್ರೆಂಡ್ಸ್ ತರ ಇತ್ತು ಅದೇ ತರ ಇದ್ವಿ ಎಲ್ಲರ ಹತ್ರ. ಇವ್ರು ಬಂದ ಮೇಲೆ ದ್ವೇಷ ರಾಜಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ಶುರುವಾಗಿರೋದು. ಅದು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ಇಲ್ಲ. MP ಪ್ರಕಾಶ್ ಅವರಾಯ್ತು, ಗೋರ್ಪಡೆ ಅವರಾಯ್ತು, ಅಲಮೀರ್ ಭದ್ರಾಪುರ ಆಯ್ತು, ಕೊಂಡಯ್ಯವರಾಯ್ತು, ಬಸವ ಎಲ್ಲ ಒಂದೇ ವೇದಿಕೆ ಮೇಲೆ ಒಂದೇ ಕಡೆ ಕುತ್ಕೊಂಡು ಹಲವಾರು ಚರ್ಚೆ ಸಂಬಂಧ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮಾತಾಡ್ತೀವಿ. ಇವಾಗೆಲ್ಲ ಸೀನು ಆ ವಾತಾವರಣ ಎಲ್ಲೋಯ್ತು? ನೀವು ಕೂಡ ಪತ್ರಕರ್ತ ನಮಗಿಂತ ಅನುಭವಗಳಿದ್ರಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಂತ ಹೇಳ್ರಿ. ಅಭಿವೃದ್ಧಿ ಬಗ್ಗೆ ಏನು ಬೇಕಾದ್ರೆ ಮಾಡುತ್ತೆ. ನಾನು ತಗೊಂಡೋಣಪ್ಪ 50,000 ಕೋಟಿ ನಾನು ಡೆಲ್ಲಿಯಿಂದ ತರ್ತೀನಿ, ಇದು 1 ವರ್ಷ ಒಳಗೆ ನಾನು ಮಾಡ್ತೀನಿ ಅಂತ ಶಬ್ದ ಮಾಡಿ ದುರ್ಗಮ್ಮನಾಯಣ ಅಂತ ಹೇಳ್ರಿ. ನಾವು ಊನಾರ ಹಾಕಿ ಎಲ್ಲ ದುರ್ಗಮ್ಮನ ಬೇಗ ಅಭಿಷೇಕ ಮಾಡೋಣ. ಯಾಕಂದ್ರೆ ನಮ್ಮ ಜನಕ್ಕೆ ಉದ್ಯೋಗ ಬೇಕು. ಈಗ ಒಂದು ಫ್ಯಾಕ್ಟ್ರಿ ಬಂದರೆ ಹಲವಾರು ಡೈರೆಕ್ಟ್ ಇಂಡೈರೆಕ್ಟ್ ಇಂಪ್ಲಿಕೇಶನ್ ಇರ್ತಾವೆ. ಉತ್ತಮ ಗಾಲು ಅಷ್ಟೇ, ಅವಾಗ ಏನು ಮಾರಿದಿಲ್ಲಪ್ಪ, ನೀವು ವಾಪಸ್ ತಂದು ಸ್ಟೀಲ್ ಪ್ಲಾಂಟ್ ಮಾಡು. ಬ್ರಹ್ಮಣಿ ಅಂತ ನೀನು ಮಗಳ ಹೆಸರು ಇಟ್ಟಿಯಲ್ಲ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು. ಮಕ್ಕಳ ಹೆಸರು ಹಾಕಿಟ್ಟು ನಾವು ಮಾಡ್ತೀವಿ, ಅವ್ನು ತಗೊಂಡು ದೊಡ್ಡ ಫ್ಯಾಕ್ಟ್ರಿ ಮಾಡು, ನಾವು ಸ್ವಾಗತ ಮಾಡ್ತೀವಿ. ಹೇಳ್ಬೇಕಂದ್ರೆ ಹಲವಾರು ಇದಾವೆ.